ಚಳಿಗಾಲ, ತುಂಬ ಚಳಿ ಇದೆ. ಹಾಗಾಗಿ ಕಾಫಿ ಜೊತೆ ಏನಾದರೂ ಬೇಕಾಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಈ ಥರ ಖಾರ ಸೇವ್ ಮಾಡೋದಕ್ಕೆ ಏನೇನು ಬೇಕು? 200 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಚಮಚ ಅಕ್ಕಿ ಹಿಟ್ಟು, ಆಮೇಲೆ 1 ಟೀ ಸ್ಪೂನ್ ಸಕ್ಕರೆ ಪುಡಿ, 1 ಆಲೂಗೆಡ್ಡೆ ಬೇಯಿಸಿದ್ದು, 2-3 ಚಿಟಿಕೆ ಚಾಟ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಂದರೆ ಎಲ್ಲೂ ಗಂಟುಗಳ ಥರ ಇರಬಾರ್ದು. ಚೆನ್ನಾಗಿ ಮ್ಯಾಶ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಳ್ಬೇಕು. ಆಲೂಗೆಡ್ಡೆಗೆ ನಾನು ಚಾಟ್ ಮಸಾಲ ಪೌಡ್ರು ಮತ್ತು ಸಕ್ಕರೆ ಪುಡಿ 2 ಚಮಚ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಹಾಕಿದ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಕಲಸಿಟ್ಕೋಬೇಕು. ನಂತರ ಒಂದು ಬಾಣಲೆಯಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆ, ಬಿಸಿ ಕಾಯಿಸಿದ ಎಣ್ಣೆಯನ್ನು ಆಲೂಗೆಡ್ಡೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯೆಲ್ಲ ಸ್ವಲ್ಪ ತೆಳ್ಳಗೆ ಕಲಸಿಟ್ಕೋಬೇಕು. ನಾವು ಮನೆಯಲ್ಲೇ ಈ ರೀತಿ ಒಳ್ಳೆ ಎಣ್ಣೆ ಬಳಸಿ ಆರೋಗ್ಯಕರವಾಗಿ ಮಾಡಿಟ್ಕೊಳ್ಬೋದು. 10-15 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಅದು ಹಾಗೆ ಅದರ ತಾಜಾತನ ಉಳಿಸ್ಕೊಂಡಿರುತ್ತೆ. ಚಳಿಗಾಲ, ಚಿಕ್ಕವರಿಗೂ ದೊಡ್ಡವರಿಗೂ ಏನಾದರೂ ಕುರುಕುಲು ತಿನ್ನೋಣ ಅನಿಸುತ್ತೆ. ಹಾಗಾಗಿ ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾವ ಟೈಮಿಗೆ ಬೇಕಾದರೂ ಚಳಿಗಾಲದಲ್ಲಿ ತಿನ್ಕೊಳ್ಬೋದು. ಇವಾಗ ಎಣ್ಣೆ ಕಾಯಿಸ್ಲಿಕ್ಕೆ ಇಡ್ತೀನಿ. ತುಂಬ ಸುಲಭವಾಗಿ ಖಾರ ಸೇವ್ ಮಾಡ್ಕೊಳ್ಬೋದು. ರುಚಿನೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿದ್ರೂ ರುಚಿಯಾಗಿ ಖಾರ ಸೇವ್ ಕಾಫಿ ಜೊತೆ ತಿನ್ಬೋದು. ನೋಡಿ, ನಾನು ಇಷ್ಟು ತೆಳ್ಳಗೆ ಕಲಸಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾದರೆ ಗಟ್ಟಿಯಾಗಿ ಕಲಸಿಟ್ಕೊಳ್ಬೋದು. ಈ ರೀತಿಯಲ್ಲಿ ಮಾಡಿದ ಖಾರ ಸೇವ್ ಇಷ್ಟವಾದರೆ ನೀವು ವಿಡಿಯೋ ನೋಡೋರು ಒಂದು ಸರ್ತಿ ಮನೆಯಲ್ಲೇ ಟ್ರೈ ಮಾಡಿ. ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡೋದು ಮರಿಬೇಡಿ. ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡಿದ್ದು ಅಂತ ಗೊತ್ತಾಗಬೇಕಲ್ವ? ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಖಾರ ಸೇವ್ ಮಾಡ್ತಾರೆ. ನಾನು ನನ್ನ ಕ್ರಮದಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ. ಹಿಟ್ಟನ್ನು ಎಣ್ಣೆಗೇ ಬಿಡೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ಇದು ಚಳಿಗಾಲದಲ್ಲಿ ಏನಾದರೂ ಬೇಕಾಗಿರುತ್ತೆ. ನಮ್ಮ ಮನೆ ಮಂದಿಗೆಲ್ಲ ಈ ಖಾರ ಸೇವ್ ಇಷ್ಟವಾಯಿತು. ಖಾರ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬೇಕಾದರೂ ಹಾಕ್ಕೊಳ್ಬೋದು. ಸಕ್ಕರೆ ಬೇಕಾದರೆ ಹಾಕ್ಕೊಳ್ಬೋದು. ಸಕ್ಕರೆ ಪುಡಿ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 200 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದಕ್ಕೆ 1/4 kg ಖಾರ ಸೇವ್ ಆಗಿತ್ತು. ಮತ್ತು ಎಣ್ಣೆನೂ ಜಾಸ್ತಿ ಕುಡ್ದಿಲ್ಲ. ಇದು ಕಡಿಮೆ ಸಮಯದಲ್ಲಿ ಆಗುವ ಖಾರ ಸೇವ್ ಯಾರಿಗೆ ಬೇಡ ಹೇಳಿ? ಬೇಗನೆ ಎಷ್ಟು ಬೇಕಾದರೂ ಮಾಡಿ ಡಬ್ಬಿಗೆ ತುಂಬಿಟ್ಕೊಳ್ಬೋದು. ಶಾಲೆಯಿಂದ ಮಕ್ಕಳು ಬರ್ತಾರೆ, ಅವರಿಗೂ ತಿನ್ನಲಿಕ್ಕೆ ಬೇಗನೆ ಕೊಡ್ಬೋದು. ಮತ್ತು ಯಾರೋ ದಿಢೀರ್ ಮನೆಗೆ ನೆಂಟರು ಬಂದಾಗ ಕಾಫಿ ಜೊತೆ ಕೊಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡೋದು ಮರಿಬೇಡಿ. ಹೊಸದಾಗಿ ವಿಡಿಯೋ ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಖಾರ ಸೇವ್ ಎಲ್ಲ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈ ರೀತಿಯಲ್ಲಿ ಮಾಡಿರುವ ಖಾರ ಸೇವ್ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.